ಅಕ್ಕ ಹಾಗೂ ಬಾರ್ಯ ತಂಗಿ ಅಕ್ಕ ತಂಗಿಯರು ಕೂಡಿಕೊಂಡು ಬಣ್ಣದ ಸೀರೆಗಳನ್ನು ಉಟ್ಟುಕೊಂಡು ಕಲ್ಲು ನಾಗಪ್ಪನಿಗೆ ಹಾಲನ್ನು ಎರೆಯಲಿಕ್ಕೆ ಹೋಗುತ್ತಾರೆ. ಕಲ್ಲು ನಾಗಪ್ಪನಿಗೆ ಎಡೆ ಏನೇನು ಒಯ್ಯುತ್ತಾರೆ. ಸಿಗಳೆ ತಂಬಿಟ್ಟು ನೆನ ಹಕ್ಕಿ ನೆನ ಗಡಲೆ ಕೊನೆ ಬಾಳೆ ಹಣ್ಣು ಕರೆಯ ಕಣ್ಣಿನ ಕಬ್ಬು ಆಕಳ ಹಾಲು ಅಂಗ ನೂಲನ್ನು ತೆಗೆದುಕೊಂಡು ಹೋಗುತ್ತಾರೆ. ಒಬ್ಬ ಜಂಗಮ ಮೂರ್ತಿಯನ್ನು ಕರೆಯುತ್ತಾರೆ. ಏ ಅಪ್ಪ ಗುರುವರ್ಯ, ಇವತ್ತು ಸೋಮವಾರ ದಿವಸ, ಅಂದರೆ ನನ್ನ ಮನೆ ದೇವರಾದ ನಾಗಪ್ಪನ ವಾರ. ನನ್ನ ಮನೆ ದೇವರಾದ ನಾಗಪ್ಪನ ವಾರ. ಅಭಿಷೇಕ ಸಲ್ಲಿಸಬೇಕು ಬಾ ಸ್ವಾಮಿ ಎಂದು ಈ ದಿವ್ಯ ಸ್ವಾಮಿ ಕರೆಯುತ್ತಾರೆ. ಶಂಭುವೇ, ಈ ಸ್ವಾಮಿಯನ್ನು ಕರೆದು ಕಲ್ಲು ನಾಗಪ್ಪನಿಗೆ ಶುದ್ಧೋದಕವನ್ನು ಹೇಗೆ ನೀಡುತ್ತಾರೆ. ಇದೇ ಕಲ್ಲು ನಾಗಪ್ಪನಿಗೆ ಶುದ್ಧೋದಕವನ್ನು ತೆಗೆದುಕೊಂಡು ಶಿವೆ ಗಂಗೆ ಯಮುನೆ ಇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಎಂದು ಕಲ್ಲು ನಾಗಪ್ಪನಿಗೆ ಹಾಲನ್ನು ಎರೆದು ಹಾಗೂ ಶುದ್ಧೋದಕವನ್ನು ಎರೆದು ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಶಿಶುರೂಪಕಂ ಚಿದಂಗಂ ಚಿದ್ಭಸ್ಮಲಿಂಗಧಾರಣಂ ಎಂದು ಕಲ್ಲು ನಾಗಪ್ಪನಿಗೆ ಭಸ್ಮವನ್ನು ಧರಿಸುತ್ತಾರೆ. ಅರಿಶಿನ ಕುಂಕುಮವನ್ನಿಟ್ಟು ಗಂಧ ಅಕ್ಷತೆಗಳನ್ನಾಕಿ ಧೂಪ ದೀಪಗಳಿಂದ ಬೆಳಗಿ ಸಿಗಲೆ ತಂಬಿಟ್ಟು ನೆನ ಹಕ್ಕಿ ನೆನ ಗಡಲೆ ಕೊನೆ ಬಾಳೆ ಹಣ್ಣು ಕರೆ ಕಣ್ಣಿನ ಕಬ್ಬು ಆಕಳ ಹಾಲನ್ನು ಮುಂದೆ ಇಡುತ್ತಾರೆ. ಮುಂದೆ ಇಟ್ಟು ಈ ಸುಮಂಗಲಿಯರು ಕಲ್ಲು ನಾಗಪ್ಪನಿಗೆ ಅಂಗ ನೂಲನ್ನು ತೆಗೆದುಕೊಂಡು ಕಲ್ಲು ನಾಗಪ್ಪನಿಗೆ ಏರಿಸುತ್ತಾರೆ. ಕಲ್ಲು ನಾಗಪ್ಪನಿಗೆ ಏರಿಸಿ ಈ ಸುಮಂಗಲಿಯವರು ಆ ನಂತರ ಏನು ಮಾಡುತ್ತಾರೆ. ಈ ಮೂರು ಕಣ್ಣಿನ ಕಾಯಿ ಹೊಡೆಯುತ್ತಾರೆ. ಈ ಮೂರು ಕಣ್ಣಿನ ಕಾಯಿ ಹೊಡೆದು ಈ ಮೂರು ಕಣ್ಣಿನ ಬಕ್ಕಳೊಳಗೆ ಆಕಳ ಹಾಲನ್ನು ಹಾಕಿಕೊಳ್ಳುತ್ತಾರೆ. ಈ ಸುಮಂಗಲಿಯರು ಆಕಳ ಹಾಲನ್ನು ಹಾಕಿಕೊಂಡು ಕಲ್ಲು ನಾಗಪ್ಪನನ್ನು ಏನೆಂದು ಬೇಡಿಕೊಳ್ಳುತ್ತಾರೆ. ಏ ಅಪ್ಪ ನಾಗಪ್ಪ, ಇದು ನನ್ನ ಪಾಲು, ನನ್ನ ಗಂಡನ ಪಾಲು, ನನ್ನ ಮಕ್ಕಳ ಪಾಲು, ಅಜ್ಜ ಮುತ್ತಜ್ಜಿಯ ಪಾಲು. ಏ ಅಪ್ಪ ನಾಗಪ್ಪ, ಇದು ನೋಡು ನನ್ನ ವಿಶೇಷವಾದ ತವರ ಮನೆಯ ಪಾಲು ಎಂದು ಹೇಳಿ ಹಾಲನ್ನು ಜಾಸ್ತಿ ಸುರಿಯುವರು. ಈ ಕಲಿಯುಗದ ಹೆಣ್ಣು ಮಕ್ಕಳಿಗೆ ತವರು ಮನೆ ಎಂದರೆ ಬಹಳ ಖುಷಿಯೇ ಖುಷಿ. ಅದಕ್ಕಾಗಿ ನೋಡು ನಾಗಪ್ಪ, ಇದು ನನ್ನ ತವರ ಮನೆಯ ಪಾಲು ಎಂದು ಹೇಳಿ ಹಾಲನ್ನು ಜಾಸ್ತಿ ಸುರಿಯುವರು. ಅದೇ ಸಮಯದಲ್ಲಿ ನಿಜವಾದ ನಗರವು ಎಂದು ಎದ್ದು ಕೂಡಲೇ, ಏ ಅಣ್ಣ, ಅಲ್ಲಿ ನೋಡು ನಾಗರಾವ್ ಬಂದಿದೆ, ಬಡಿಗೆ ತೆಗೆದುಕೊಂಡು ಬಾ. ತಮ್ಮ, ಅಲ್ಲಿ ನೋಡು ನಾಗರಾವ್ ಬಂದಿದೆ, ಗುಂಡು ತೆಗೆದುಕೊಂಡು ಬಾ. ಅಲ್ಲಿ ನೋಡು ನಿಜವಾದ ನಾಗರಾವ್ ಬಂದಿದೆ, ಅದನ್ನು ಕೊಲ್ಲು 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 ಎನ್ನುವರು. ಕೊಲ್ಲು ದೇವರಿಗೆ ಹಾಲನ್ನು ಸುರಿದರೆ ಆತನು ಕುಡಿಯಬಹುದೇ? ಇಲ್ಲ ಇಲ್ಲ, ಇದು ಒತ್ತಟ್ಟಿಗಿರಲಿ. ಹಸಿ ದುಣ್ಣುವ ಜಂಗಮನು ಮನೆಯ ಬಾಗಿಲಿಗೆ ಬಂದು ನಿಂತು ಅಮ್ಮ ಭವತಿ ಭಿಕ್ಷಾಂದೇಹಿ, ಅಮ್ಮ ಭವತಿ ಭಿಕ್ಷಾಂದೇಹಿ ಈ ಜಂಗಮ ಮೂರ್ತಿ ಬೇಡಿದರೆ, ಎಲ್ಲವೋ ಜಂಗಮನೆ, ಎಲ್ಲವೋ ಜಂಗಮನೆ, ಮುಂಚೆಲೆ ಬಾ ಸ್ವಾಮಿ, ಸಂಜೆಲೆ ಬಾ ಸ್ವಾಮಿ. ನೋಡು, ಈ ನನ್ನ ಕೈ ಎಂಜಲಾಗಿದೆ. ನನ್ನ ಪುಟ್ಟ ಮಕ್ಕಳು ಮಲಗಿ ವಿಸರ್ಜನೆ ಮಾಡಿರುವರು. ಏ ಜಂಗಮನೆ, ಆಗ ಬಾ, ಈಗ ಬಾ, ಹೋಗಿ ಬಾ ಎಂದು ಹೇಳಿ ಕಳಿಸುವರು. ಉಣ್ಣದ ಲಿಂಗಕ್ಕೆ, ಉಣ್ಣದ ಕಲ್ಲು ದೇವರಿಗೆ, ಏ ದೇವ, ಉಣ್ಣದ ಕಲ್ಲು ದೇವರಿಗೆ ಕಲ್ಲು ನಾಗಪ್ಪನ ಮುಂದೆ ಹಾಲು, ಸಕ್ಕರೆ, ಹೋಳಿಗೆ, ಹಪ್ಪಳ, ಸೊಂಡಿಗೆ ಉಣ್ಣು ನನ್ನ ಬನ್ನಿ ಮಾಂಕಾಳಿ.
ಉಣ್ಣು ನನ್ನ ವರಗುರು ಶ್ರೀ ವೀರಭದ್ರೇಶ, ಉಣ್ಣು ನನ್ನ ರಾಚೋಟಿ ಚೆನ್ನಿಗೆ ಚೆನ್ನ ವೀರಭದ್ರೇಶ, ಉಣ್ಣು ನನ್ನ ಕುರುಗೋಡು ದೊಡ್ಡ ಬಸವ, ಉಣ್ಣು ನನ್ನಪ್ಪ, ಉಣ್ಣು ನನ್ನಮ್ಮ. ಈ ಕಲಿಯುಗದ ಜನರು ಕೈಯಿಂದ ನೈವೇದ್ಯವನ್ನು ತೋರಿಸಿ ತಾವೇ ಕುತ್ತಿಗೆ ಮಟ್ಟ ತಿನ್ನುವರು. ಒಬ್ಬ ಜಂಗಮ ಮೂರ್ತಿಯು ಅಮ್ಮ ಬಹಳ ಹೊಟ್ಟೆ ಹಸಿವಾಗಿದೆ ತಾಯಿ, ನನ್ನಿಂದ ತಾಳಲಾರೆ ಎಂದು ಹೇಳುತ್ತಾನೆ. ಏನಂದೆ ಜಂಗಮ, ನೀನು ಮುಂದಕ್ಕೆ ಹೋಗಿ ಬಾ ಎಂದು ಹೇಳುತ್ತಾಳೆ. ಅದಕ್ಕಾಗಿ ನಮ್ಮ ಜಂಗಮ ಮೂರ್ತಿ ಏನಂದು ಹೇಳ್ತಾನೆ, ಒಂದೇ ಒಂದು ವಚನ ಇರುವುದು ನೀನು ಕೇಳ್ತೀಯಾ ಎಂದು ಹೇಳ್ತಾನೆ. ಅಯ್ಯೋ ಹುಚ್ಚು ಜಂಗಮನೇ, ಅದು ಏನು ಹೇಳು ಎನ್ನುತ್ತಾಳೆ. ನೋಡು ಅಮ್ಮ, ಭಿಕ್ಷೆ ಎಂಬ ಎರಡಕ್ಷರಕ್ಕೆ ನೀನು ಭಕ್ತಿ ಎಂಬ ಎರಡಕ್ಷರನ್ನು ನೀಡಿ ಮುಕ್ತಿ ಎಂಬ ಎರಡಕ್ಷರನ್ನು ನೀನು ಪಡಿತಾಯಿ ಎಂದು ಹೇಳುತ್ತಾನೆ. ಎಂತ ಹುಚ್ಚು ಜಂಗಮ ನೀನು, ನಿನ್ನ ಒಳಗಡೆ ಇರುವ ಬಣ್ಣದ ಮಾತುಗಳು ನನಗೆ ಬೇಕಾಗಿಲ್ಲ. ನೀನು ಸಂಜೆನ ಬಂದು ನೀಡಿಸಿಕೊಂಡು ಹೋಗಬಹುದು ಎಂದು ಹೇಳ್ತಾನೆ. ನಮ್ಮ ಪರಶುಮೂರ್ತಿ ಸಿಟ್ಟಿಗೆದ್ದು ಏನಂದು ಹೇಳಿದ, ಇಂಥ ಗಡ್ಡು ಮಿಂಡೆ ಮಕ್ಕಳಿಗೆ ಲಿಂಗ ಕಟ್ಟುವುದಕ್ಕಿಂತ ಊರು ಗೌಡರ ಮನೆಯಲ್ಲಿರುವ ಗಡ್ಡಮ್ಮಿಗೆ ಲಿಂಗವನ್ನು ಕಟ್ಟಿ ಆತನ ಕೈಯಲ್ಲಿ ಚೌಡಿ ಎಂದಾತ ನಮ್ಮ ಅಂಬಿಕರ ಚೌಡಯ್ಯ ಮರೆ ಒಕ್ಕ ಭಕ್ತರಿಗೆ ಬಹುವಂತಹ ಕರುಣ ಎಣಿಸು ಕೆರೆ ಕಾಳಿಯ ಗಂಡ ಈಗ ನುಡಿಸು ಲಿಂಗಾಂಗಿ ಎಂದು ವೀರ ರುದ್ರ ಗುರುವು ಸ್ವತ್ತನೆ ಬಲಬುದು ಬರೆದಂತಾಯಿತು, ಎಡಬುದು ಬರೆದಂತಾಯಿತು. ನಮ್ಮ ಹೆಂಡತಿಯು ಸತ್ತರ ಎರಡು ನೇತ್ರಗಳೇ ಹೋದಂತಾಯಿತು. ತನ್ನ ಸುಖದುಃಖಗಳನ್ನು ಕೇಳುವ ತಾಯಿ ಸತ್ತರೆ 12 ವರ್ಷದ ಪಾದರಾಕ್ಷಿಯನ್ನು ಸ್ವಾನವು ಕಟ್ಟಿಕೊಂಡು ಹೋದಂತಾಯಿತು. ತನ್ನ ಒಟ್ಟು ಎಳಗಿನ ಬಿಂದು ಶಿಶುವು ಸತ್ತರೆ ಇರುವೆ ಗೂಡಿಗೆ ಬೆಂಕಿ ಬಿದ್ದಂತಾಯಿತು. ತನ್ನ ಸ್ನೇಹಿತನು ಸತ್ತರೆ ಬಂಡಿ ಕೀಲು ಮುರಿದಂತಾಯಿತು. ಇದನ್ನು ಸುಳ್ಳನ್ನವನ ಬಾಯಲ್ಲಿ